ತಾವು ಮತ್ತೆ ಸುನಿಲ್ ಕುಮಾರ್ ಹೋಗ್ತೀನಿ ಅಧ್ಯಕ್ಷರೇ. ನಮ್ಮ ಕಲೆ ಮತ್ತು ಸಂಸ್ಕೃತಿನಲ್ಲಿ ಬಹಳ ಶ್ರೀಮಂತ. ನಮ್ಮ ಪ್ರವಾಸೋದ್ಯಮ ಇಲಾಖೆಯನ್ನು ಜನಾರ್ದನ್ ರೆಡ್ಡಿ ಸಾಹೇಬರು ನಿರ್ವಹಿಸಿದರೆ, ಸುನಿಲ್ ಕುಮಾರ್ ನಾನು ಮಾಡಿದ್ದೀನಿ. ನಮ್ಮ ಟ್ಯಾಗ್ಲೈನು ಅಂದರೆ ಒಂದು ರಾಜ್ಯ ಹಲವು ಜಗತ್ತು. ನಿಜವಾಗ್ಲೂ ಸನ್ನತಿಯಿಂದ ಹಿಡ್ಕೊಂಡು ಸಿಲಿಕಾನ್ ವ್ಯಾಲಿ ಎಲ್ಲ ಯಾವುದಾದ್ರೂ ರಾಜ್ಯದಲ್ಲಿ ಸಿಗುತ್ತೆ. ಆದರೆ ಹೇಳೋದು ಕೂಡ ಒಪ್ಪಬೇಕಾಗ್ತದೆ. ನಾವು ಏನು ಮಾಡ್ತೀವಿ ಅಧ್ಯಕ್ಷರೇ, ಹಂಪಿ ಉತ್ಸವ, ಬೇರೆ ಬೇರೆ ಜಿಲ್ಲೆದ ಉತ್ಸವ ಎಲ್ಲ ಮಾಡಬೇಕಾದ್ರೆ, ರಾಷ್ಟ್ರಕೂಟ ಉತ್ಸವ ಅಂತ ನಾವೆಲ್ಲ ಏನು ಬೇಡಿಕೆ ಇಡ್ತೀವಿ, 2 ದಿನದಷ್ಟೇ. ಆದ್ಯತೆ ನಾವು ಹೊರಗಿನ ಕಲಾವಿದರಿಗೆ, ನಾವು ನಮ್ಮ ಜಿಲ್ಲೆಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡೋದಲ್ಲಿ ಸ್ಥಳೀಯ ಕಲೆಗಳನ್ನು ನಾವು ಮರ್ತೋಗ್ತೀವಿ ಅಧ್ಯಕ್ಷರೇ. ನಾವು ಒಂದು ವಿನೂತನವಾದಂಥ ಪ್ರಯತ್ನ ಕಲಬುರಗಿನಲ್ಲಿ ಮಾಡ್ತಾ ಇದ್ದೀವಿ. ವರ್ಷಾದ್ಯಂತ ಇರಬೇಕು ಅಧ್ಯಕ್ಷರೇ. ಎವ್ರಿ ಮಂತ್ ವಿ ಶುಡ್ ಟೇಕ್ ಒನ್. ನೀವು ಹೇಳ್ದಂಗೆ ರೀಜನಲ್ ಆಗಿ ಒಂದು ಮಾಡೋಣ. ಕಲ್ಯಾಣ ಕರ್ನಾಟಕದ ಒಂದಿರಲಿ, ಮೈಸೂರದ್ದು ಒಂದಿರಲಿ. ಆದರೆ ನಮ್ಮ ಇದು ಬರೀ ಸಾಂಸ್ಕೃತಿಕ ಚಟುವಟಿಕೆ ಅಷ್ಟೇ ಅಥವಾ ನಮ್ಮ ಕಲೆಯನ್ನು ಉಳಿಸೋ ಚಟುವಟಿಕೆ ಅಷ್ಟೇ ಆಗಬಾರ್ದು. ನಮ್ಮ ಸ್ಥಳೀಯ ಕಲಾವಿದರಿಗೆ ಅನುಕೂಲ ಆಗುವಂತೆ ನಾವು ಮಾಡಬೇಕು. ಮೊನ್ನೆ ನಾವು ಕಲಬುರಗಿ ನಾಟಕೋತ್ಸವ ಮಾಡಿದ್ವಿ ಅಧ್ಯಕ್ಷರೇ. 1 ವಾರ ಮಾಡಿದ್ವಿ. ಎಲ್ಲ ಸ್ಥಳೀಯ ಯಾರು ಉದ್ಯಮಿಗಳಿಗೆ ಅವರಿಗೆಲ್ಲ ಮನವೊಲಿಸಿ, ಅವರಿಂದ ಉದ್ಯಮ ನಮ್ಮ ಇಂಡಸ್ಟ್ರೀಸ್ ತಗೊಂಡು ಸರ್ಕಾರದ ಕೆಲವು ನೆರವು ತಗೊಂಡು ನಾವು ಮಾಡಿದ್ವಿ. ನಾವು ಮುಂದಿನ 5 ವರ್ಷಕ್ಕೆ ನಾವು ಮಾಡ್ತೀವಿ. ಅದೇ ರೀತಿ ಶಿಲ್ಪಕಲಾ, ಚಿತ್ರಕಲಾ, ಕ್ರೀಡೆ ಇದೆಲ್ಲಾನು ಮಾಡ್ತಾ ಇದ್ದೀವಿ. ಅವಾಗೇನಾಗುತ್ತೆ, ಲೋಕಲ್ ಆರ್ಟಿಸ್ಟಿಗೆ ಆಗ್ತದೆ ಮತ್ತು ಹೊರಗಿಂದಾನು ಜನ ಬರ್ತಾರೆ. ಇದು ಪ್ರವಾಸೋದ್ಯಮದಲ್ಲಿ ನಾವು ಒಂದು ಪ್ರಯತ್ನ ಮಾಡಿದೆ ಅಧ್ಯಕ್ಷರೇ. ಒಂದು ಥ್ರೂ ಔಟ್ ದ ಇಯರ್ ಒಂದು ಇವೆಂಟ್ ಕ್ಯಾಲೆಂಡರ್ ಅನ್ನು ನಾವು ಫ್ರೀಸ್ ಮಾಡಿದ್ರೆ ಪ್ರವಾಸಿಗರಿಗೂ ಅನುಕೂಲ ಆಗ್ತದೆ. ರಾಷ್ಟ್ರದಿಂದ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಿಂದ ಇರ್ಬೋದು, ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈಗ ಯಾಕಂದ್ರೆ ಕರ್ನಾಟಕದಲ್ಲಿ ಪ್ರತಿ 150 ಕಿಲೋಮೀಟರ್ಗೆ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ಬದಲಾವಣೆ ಆಗ್ತದೆ, ಆಹಾರ ಬದಲಾವಣೆ ಆಗ್ತದೆ, ಕಲೆ ಬದಲಾವಣೆ ಆಗ್ತದೆ. ಸೊ ಈ ವೈವಿಧ್ಯತೆಯನ್ನು ನಾವು ತೋರಿಸ್ಬೇಕು ಅಂದ್ರೆ ಸಾಹೇಬ್ ನಮ್ಮ ತಂಗಡಿಗೆ ಅವ್ರು ಹೇಳಿದಾಗೆ ಅವ್ರು ಕೂತ್ಕೊಂಡು ಇದನ್ನ ಒಂದು ಪ್ಯಾಕೇಜ್ ಮಾಡಿದ್ರೆ, ಪಾಲಿಸಿ ತರ ಮಾಡಿಬಿಟ್ರೆ ಎಲ್ಲರಿಗೂ ಅನುಕೂಲ. ಅವಾಗ ಎಲ್ಲರೂ ಈಗ 20 ಕೋಟಿ ಖರ್ಚು ಮಾಡ್ಲತ್ತೀವಿ ಅಧ್ಯಕ್ಷರೇ 2 ದಿನದಲ್ಲಿ. ಯಾವ ನಮ್ಮ ಸ್ಥಳೀಯ ಗೊತ್ತಿಲ್ಲ. ಹೌದು, ಅವಾಗ 2 ದಿನ ಬಹಳ ಚೆನ್ನಾಗಿ ಕಾಣಿಸುತ್ತೆ, ಮಾಡ್ತಾರೆ. ಬಟ್ ಮಿಕ್ಕಿದ್ದು 363 ದಿನ ಏನಾಗ್ತಾ ಇದೆ ಅಧ್ಯಕ್ಷರೇ? That is important. Besides culture, it should also be considered as an economic act. ಎಲ್ಲರ ಅದೇ ಅಭಿಪ್ರಾಯ ಇದೆ ಅಂತ ನೋಡುವ. ನಮ್ಮ ಬಜೆಟಿನ ಅವಶ್ಯಕತೆ ಅದು ಚೆನ್ನಾಗಿ ಗೊತ್ತಿದೆ ಇವರಿಗೆ. ಏನೋ ಸುನಿಲ್ ಕುಮಾರ್ ಇಲಾಖೆ ನಿರ್ವಹಿಸಿರೋದ್ರಿಂದ ನಾನು ಕೆಲವೊಂದು ಸಲಹೆಗಳನ್ನೇನು ಕೊಟ್ಟಿದ್ದಾರೆ, ಪ್ರಿಯಾಂಕ್ ಅವರು ಇರ್ಬೋದು ಮತ್ತು ಸುನಿಲ್ ಕುಮಾರ್ ಇರ್ಬೋದು, ಅವರು ಕೆಲವೊಂದಿಷ್ಟು ಪ್ರವಾಸೋದ್ಯಮ ಸಚಿವರ ಜೊತೆಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಮಾಡಿ ಏನಾಗಿದೆ ಅಂದರೆ ಎಲ್ಲರೂ ಭಾರನ ಇಲಾಖೆ ಮೇಲೆ ಹಾಕ್ಬಿಡ್ತಾರೆ. ನಾವು 5 ಕೋಟಿ ಕೊಡಿ, 10 ಕೋಟಿ ಕೊಡಿ, ಅಷ್ಟಕ್ಕೊಂದು ದುಡ್ಡು ಕೊಡೋಂಥದ್ದು ನನ್ನ ಇಲಾಖೆ ಇಲ್ಲ. ಕೆಲವೊಂದಿಷ್ಟು ನೀವು ಲೋಕಲ್ ಕಾಂಟ್ರಿಬ್ಯೂಷನ್ ಮಾಡಿ ಪ್ಲಾನ್ ಮಾಡಿದ್ರೆ ನನ್ನ ಇಲಾಖೆ ಒಂದು ಪಾಲಿಸಿ ಮಾಡಿ. ರಾಜ್ಯ ಮಟ್ಟದ ಉತ್ಸವಕ್ಕೆ 2 ಕೋಟಿ, ಜಿಲ್ಲಾ ಮಟ್ಟದ ಉತ್ಸವಕ್ಕೆ 1 ಕೋಟಿ ಪಾಲಿಸಿ ಮಾಡಿ. ಅವಾಗ ಏನೂ ಆಗಲ್ಲ. ಯಾರೋ ಸಬಲ್ 5 ಕೋಟಿ ತಗೊಳ್ತಾರೆ, ಇನ್ನೊಬ್ರು ಕಡಿಮೆ ತಗೊಳಕ್ ಆಗಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಈ ಉತ್ಸವ ಅಂದ್ರೆ 1 ವಾರದೊಳಗೆ ರೆಡಿ ಆಗಂತ ಉತ್ಸವಗಳು ಅದಾವ. ಅದಕ್ಕೆ ಕಡಿವಾಣ ಹಾಕ್ಬೇಕಾಗೈತೆ ನಮ್ಗೆ. ಅದು ಬಹಳ ಮುಖ್ಯವಾಗಿದೆ. ಮತ್ತು ನಮ್ಮ ಚೆನ್ನಾಗಿ ಶಿವಮೊಗ್ಗದ ಶಾಸಕರು ಹೇಳಿದ್ರು ಏನಂದ್ರೆ, ನೀವೇ ರೆಡಿ ಮಾಡಿ ಅಂತ. ನಾವು ರೆಡಿ ಮಾಡೋದ್ರ ಜೊತೆಗೆ ಜಿಲ್ಲಾದಿಂದ ಪ್ರಪೋಸಲ್ ಬರಲೇಬೇಕು. ಪ್ರಪೋಸಲ್ ಬಂದ್ರೆ ಮಾತ್ರ ಮಾಡಕ್ ಸಾಧ್ಯತೆ ಇದೆ. ಬರ್ಲಿ ಅಧ್ಯಕ್ಷರ ಜೊತೆಗೆ ಒಂದ್ ಸೆಕೆಂಡ್ ಹೇಳಿ, ಇನ್ನೂ ಅರ್ಧ ಗಂಟೆ ಮಾತಾಡೋದು ಏನು. ಅದಕ್ಕೆ ನಾನು ಅದ್ರ ಜೊತೆಗೆ ನಮ್ಮ ಜನಾರ್ದನ್ ರೆಡ್ಡಿ ಹೇಳಿದ್ರು, ಹೊಸತಿನೇ ಮಾಡ್ಬೇಕಂದ್ವಿ, ಹೊಸತಿ ಮಾಡಕ್ಕಾಗಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ ಬಿಸಿಲು ಜಾಸ್ತಿ ಆಯ್ತು, ಇದಾಯ್ತು ಅಂತ ಅನ್ನೋದು. ಈ ಸತಿ 2 ಉತ್ಸವನ್ನ ಈ ಸತಿ ಮಾಡ್ತಾ ಇದ್ವಿ. ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿದ್ವಿ. ಹಿಂದೆ ನಿಮ್ಮ ಔಷಧದೊಳಗೆ ಒಂದಿಷ್ಟು ಸಮಸ್ಯೆಗಳು ಮಾಡ್ಕೊಂಡಿದ್ವಿ, ಅದನ್ನ ಸರಿ ಮಾಡಕ ತೊಂದರೆ ಆಗ್ತಾ ಇದೆ ನನಗೆ. ಅದಕ್ಕೆ ಈ ಸತಿ ಅದಕ್ಕೆ ಡೇಟ್ ಮತ್ತೊಂದನ್ನು ಅನೌನ್ಸ್ ಮಾಡುವಂತ ಇಲ್ಲೇ ಸಂಸ್ಥೆ ನಿಮ್ಮ ಸಂಸ್ಕೃತಿ ಇಲಾಖೆಯಲ್ಲಿ ಅಲ್ಲಿ ಬಜೆಟ್ ಏನಿದೆ ಅಲ್ಲ, ಆ ಬಜೆಟ್ ಎಲ್ಲಿ ಹೋಗ್ತೈತಿ ನೀವು ನೋಡ್ರಿ.
ಇಲ್ಲಿ ಬೆಂಗಳೂರಾಗ ನಿಮ್ಮ ಆಫೀಸ್ದಾಗ ಸುತ್ತಮುತ್ತಲ ಕುತ್ಕೊಳ್ಳುವಂತ ಸ್ವಲ್ಪ ಪರ್ಮನೆಂಟ್ ಆರ್ಟಿಸ್ಟ್ಗಳು ಅದಾರ, ಅವ್ರ ಹೆಸರಿಗೆ ಆರ್ಟಿಸ್ಟ್ಗಳು. ಒಂದೇನಾದ್ರು ಸ್ಕೀಮ್ ತಗೊಂಡ್ಬರ್ತಾರ, ದುಡ್ಡು ಒಯ್ತಾರ, ನಿಜವಾಗಿ ಎಲ್ಲಿ ದುಡ್ಡು ಹೋಗ್ಬೇಕು ಅಲ್ಲಿ ಹೋಗುದಿಲ್ಲ. ಅಲ್ಲ ತಮ್ದೆಲ್ಲ ಮೊದ್ಲಿಂದನೂ ಐತಿ. ಡಿ ಕೆ ಶಿವಕುಮಾರ್ ಅವರು ಹಿಂದೊಂದು ಪ್ರಯತ್ನ ಮಾಡಿದ್ರು, ನಮ್ಮ ಸುನಿಲ್ ಕುಮಾರ್ ಮಾಡಿದ್ರು, ಆ ಟೈಪ್ ಅದಾರ. ಅವ್ರನ್ನ ತೆಗೆದೈತಲ್ಲ ನೀವು ಎಲ್ಲಾರು ಸಜೆಸ್ಟ್ ಮಾಡಿದಂಗೆ ಡಿಸ್ಟ್ರಿಕ್ಟ್ ವೈಸ್ ದುಡ್ಡು ಹಂಚಿರಿ ಎಲ್ಲ ಕಡೆ ಆಫೀಸ್ ಬಗ್ಗೆ ಮಾತಾಡ್ತಿರಲ್ಲ ಇಲ್ಲಿ ಸಾಕು, ಸಫಿಶಿಯಂಟ್. ಲಾಡ್ ಅವ್ರು ಇಲ್ಲಿ ಇದು ಯಾಕೆ ದುಡ್ಡು ಕಾಸ್ಟ್ ಆಗುತ್ತೆ ಅಂತಂದ್ರೆ ಕೋಟಿಗಟ್ಟಲೆ